ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ಈ ಹಿಂದಿನ ವಿಡಿಯೋಗಳಿಗಿಂತ ಸ್ವಲ್ಪ ಭಿನ್ನ, ಆದರೆ ಖಂಡಿತ ಇಷ್ಟವಾಗೋ ಮಾಹಿತಿ. ಇದು ಕ್ರಿಕೆಟ್ ಗುರು ರಾಹುಲ್ ದ್ರಾವಿಡ್ ಅವರ ಕುರಿತ ಇಂಟ್ರೆಸ್ಟಿಂಗ್ ವಿಡಿಯೋ. ದ್ರಾವಿಡ್ಗೆ ಒಬ್ಬಳು ಆಂಕರ್ ಪ್ರಪೋಸ್ ಮಾಡಿದ್ದ ವಿಡಿಯೋ. ಹೌದು, ರಾಹುಲ್ ದ್ರಾವಿಡ್. ಈ ಹೆಸರಲ್ಲೇ ಏನೋ ಒಂದು ಅಟ್ರಾಕ್ಷನ್, ಮ್ಯಾಗ್ನೆಟಿಕ್ ಪವರ್ ಇದೆ ಅಲ್ವಾ? ಪ್ರತಿಯೊಬ್ಬ ಪ್ಲೇಯರ್ ಕೂಡ ತನ್ನದೇ ಆದ ಫ್ಯಾನ್ ಫಾಲೋವರ್ಸ್ ಹೊಂದಿರ್ತಾರೆ. ಆದರೆ ದ್ರಾವಿಡ್ ವಿಷಯಕ್ಕೆ ಬಂದರೆ ಕ್ರಿಕೆಟ್ ಅಭಿಮಾನಿಗಳೆಲ್ಲ ದ್ರಾವಿಡ್ ಅವರ ಅಭಿಮಾನಿಗಳೇ. ಇದೇನು ಅತಿಶಯೋಕ್ತಿ ಅಂತ ಅನ್ಸಲ್ಲ. ದ್ರಾವಿಡ್ ಅವರನ್ನ ಇಷ್ಟಪಡದೇ ಇರೋರು ಯಾರಿದ್ದಾರೆ ಹೇಳಿ? ನಮ್ಮ ಹೆಮ್ಮೆಯ ಕನ್ನಡಿಗ ದ್ರಾವಿಡ್ ಕ್ರಿಕೆಟ್ ಮಾತ್ರವಲ್ಲ, ಅದರಿಂದಾಚೆಗೂ ಎಲ್ರಿಗೂ ಇಷ್ಟ ಆಗ್ತಾರೆ. ಅಂಥ ಒಳ್ಳೆಯ ವ್ಯಕ್ತಿತ್ವ ಅವರದ್ದು. ಕ್ರಿಕೆಟ್ ಆಯಿತು, ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತ ತಮ್ಮ ಪಾಡಿಗೆ ತಾವಿರೋ ದ್ರಾವಿಡ್ ಎಷ್ಟೋ ಹುಡುಗಿರ ನಿದ್ದೆಗೆಡಿಸಿದ್ದೂ ಇದೆ. ಆದರೆ ದ್ರಾವಿಡ್ ಬೇಡದ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂಡವರಲ್ಲ. ಇಂಥ ದ್ರಾವಿಡ್ಗೆ ಫೀಮೇಲ್ ಆಂಕರ್ ಒಬ್ಬರು ಪ್ರಪೋಸ್ ಮಾಡಿದ್ರು. ವಿಲ್ ಯು ಮ್ಯಾರಿ ಮೀ ಅಂತ ಡೈರೆಕ್ಟ್ ಆಗಿ ಕೇಳಿದ್ರು. ಇದ್ದಕ್ಕಿದ್ದಂತೆ ಆಕೆ ಹಾಗೆ ಕೇಳಿದಾಗ ದ್ರಾವಿಡ್ ಫುಲ್ ಶಾಕ್. ಈ ಸ್ಟೋರಿ ಒಂದಷ್ಟು ಜನರಿಗೆ ಗೊತ್ತು, ಕೆಲವರಿಗೆ ಇವತ್ತಿಗೂ ಗೊತ್ತಿಲ್ಲ. ದ್ರಾವಿಡ್ ಲೈಫಲ್ಲೂ ಹೀಗಾಗಿತ್ತ ಅಂತ ನೀವು ಕೇಳ್ಬೋದಲ್ವಾ? ಹೌದು, ಒಂದು ದಿನ ದ್ರಾವಿಡ್ ಮುಂಬೈಯಲ್ಲಿ ತಾವು ಉಳಿದುಕೊಂಡಿದ್ದ ರೂಮ್ನಲ್ಲಿ ತಿಂಡಿ ತಿಂತಿರ್ತಾರೆ. ಫಿಮೇಲ್ ಆಂಕರ್ ಒಬ್ಬರು ಆ ರೂಮ್ಗೆ ಬರ್ತಾರೆ. ನಾನು ಸಿಂಗಪೂರಿನ ಟಿವಿ ಚಾನೆಲ್ ಒಂದರಿಂದ ಬಂದಿದ್ದೀನಿ. ಸಿಂಗಪೂರ್ನಲ್ಲಿ ತುಂಬ ಜನ ನಿಮ್ಮ ಫ್ಯಾನ್ಸ್ಗಳಿದ್ದಾರೆ, ಹಾಗಾಗಿ ಚಿಕ್ಕ ಇಂಟರ್ವ್ಯೂ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆ ಆಂಕರ್ ಫೋರ್ಸ್ ಮಾಡಿದ್ರಿಂದ ದ್ರಾವಿಡ್ ಇಂಟರ್ವ್ಯೂಗೆ ಓಕೆ ಅಂತಾರೆ. ನಾನು ಮುಂಬೈನಿಂದ ಸೈಲಿ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಂಡು ಇಂಟರ್ವ್ಯೂ ಶುರು ಮಾಡ್ತಾರೆ ಆ ಆಂಕರ್. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿದ್ದವರನ್ನ ಹೊರಗೆ ಕಳುಹಿಸಿ ದ್ರಾವಿಡ್ ಜೊತೆ ಒಬ್ಬಳೇ ಕೂತು ಮಾತಾಡ್ತಾಳೆ. ದ್ರಾವಿಡ್ ಅವಳ ಮಾತನ್ನ ಕೇಳ್ತಾ ತಮ್ಮ ಪಾಡಿಗೆ ತಾವು ತಿಂಡಿ ತಿಂತಿರ್ತಾರೆ. ದ್ರಾವಿಡ್ ಪಕ್ಕದಲ್ಲೇ ಬಂದು ಕುಳಿತ ಆಕೆ ಮಾತಾಡ್ತಾ ದ್ರಾವಿಡ್ಗೆ ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿ ಕೈ ಹಿಡ್ಕೊಳ್ತಾಳೆ. ಆಗ ಸಹಜವಾಗಿ ದ್ರಾವಿಡ್ಗೆ ಶಾಕ್ ಆಗುತ್ತೆ. ಏನು ಹೇಳೋದು ಅಂತ ಗೊತ್ತಾಗದೆ ಕೂತಿದ್ಲಿಂದ ಎದ್ದು ಹೊರಗೆ ಹೋಗೋಕೆ ರೆಡಿ ಆಗ್ತಾರೆ. ಆಗ ಆ ಯಂಗ್ ಆಂಕರ್ ತನ್ನ ತಂದೆಯನ್ನ ಕರೀತಾಳೆ. ಬಾಗಿಲಲ್ಲಿದ್ದ ಆಕೆಯ ತಂದೆ ದ್ರಾವಿಡ್ ಅವರನ್ನ ಹೊರ ಹೋಗದಂತೆ ತಡೆದು ಕುಳಿತುಕೊಳ್ಳಿ ಸಚಿನ್ ಅಂತ ಹೇಳ್ತಾರೆ. ಕನ್ಫ್ಯೂಸ್ ಆದ್ರ? ಎಷ್ಟೊತ್ತು ದ್ರಾವಿಡ್ ಸ್ಟೋರಿ ಹೇಳ್ತಿದ್ರಿ, ಸಚಿನ್ ಹೇಗ್ ಬಂದ್ರು ಅಂತ? ಆಂಕರ್ ತಂದೆ ದ್ರಾವಿಡ್ ಅವರನ್ನೇ ಅವರು ಸಚಿನ್ ಅಂತ ಕರೆದಿದ್ದಾಗಿತ್ತು. ಆಗ ಆ ಆಂಕರ್ ಸಚಿನ್ ಅಲ್ಲ ರಾಹುಲ್ ಅಂತ ಅಪ್ಪಗೆ ಅರ್ಥ ಮಾಡಿಸ್ತಾಳೆ. ಬಳಿಕ ದ್ರಾವಿಡ್ ಸೋಫಾ ಮೇಲೆ ಕುತ್ಕೊಂಡು ನಿಂಗೆ ಎಷ್ಟು ವರ್ಷ ಅಂತ ಆಕೆಗೆ ಕೇಳ್ತಾರೆ. ಏಜ್ ಕೇಳಿದ್ದು ಮದುವೆ ಆಗೋಕಲ್ಲ, ಬುದ್ಧಿ ಹೇಳೋಕೆ. ಆಕೆ ಹೇಳ್ತಾಳೆ ನನ್ನ ವಯಸ್ಸು 20 ಅಂತ. ಆಗ ದ್ರಾವಿಡ್ ಇನ್ನೂ ನಿಂಗೆ 20 ವರ್ಷ, ಚೆನ್ನಾಗಿ ಓದು ಅಂತ ಬುದ್ಧಿ ಮಾತು ಹೇಳಿ ಹೊರಗೆ ಹೋಗ್ತಾರೆ. ಹೀಗೆ ಮದುವೆ ಆಗ್ತೀನಿ ಅಂದಿದ್ದ ಹುಡುಗಿಗೆ ಓದು ಅಂದಿದ್ರು ದ್ರಾವಿಡ್. ಅಂದಹಾಗೆ ಈ ವಿಡಿಯೋ ನೀವು ನೋಡಿರಬಹುದು, ನಿಮಗೆ ಗೊತ್ತಿರಲೂಬಹುದು. ಇದು ರಿಯಲ್ ಅಲ್ಲ. ರಾಹುಲ್ ದ್ರಾವಿಡ್ ಈ ರೀತಿ MTV ಬಕ್ರಾ ಆಗಿದ್ರು. ನಟಿಯೊಬ್ಳು ಆಂಕರ್ ಗೆಟಪ್ನಲ್ಲಿ ಬಂದು ದ್ರಾವಿಡ್ ಅವರನ್ನ ಬಕ್ರಾ ಮಾಡಿದ್ಲು. ದ್ರಾವಿಡ್ ಅವರು ಈ ಪ್ರೋಗ್ರಾಂನಲ್ಲಿ ಬಕ್ರಾ ಆಗಿರಬಹುದು, ಬಟ್ ಇದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯೂ ಹೌದು. ಏನಂತೀರಿ? ಕಾಮೆಂಟ್ ಮಾಡಿ. ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ.